ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಈಶಾ ಅವರ ತಾಯಿ ನಳಿನಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ಓಕೆ. ಆಕ್ಸಿಡೆಂಟ್ ಅವ್ರಿಗೆ ಹೆಡ್ಗೆ ಇಂಜುರಿ ಆಗಿದೆ. ಅವ್ರ ಜೊತೆ ಇಬ್ರು ಫ್ರೆಂಡ್ಸ್ ಸೇರಿ ಹೋಗ್ತಿದ್ರು. ಸೊ ಅವರು ಬ್ಯಾಕ್ ಸೀಟ್ ಅಲ್ಲಿ ಇದ್ರು. ವಿಂಡೋ ಓಪನ್ ಆಗಿರೋದ್ರಿಂದ ವಿಂಡೋ ಇಂದ 3 ಜನ ಜಂಪ್ ಮಾಡಿ ಆಚೆ ಬಂದಿದ್ದಾರೆ. ಸೊ ಇಬ್ಬರಿಗೆ ಕಾಲ್ಗೆ ಏಟಾಗಿದೆ. ಅಂದ್ರೆ ಒಂದು ಕಾಲು ಸ್ವಲ್ಪ ಫ್ರಾಕ್ಚರ್ ತರ ಆಗಿದೆ, ಇನ್ನೊಬ್ರಿಗೆ ಸ್ಟಿಚಸ್ ಹಾಕ್ಬೇಕಂತ ಹೇಳಿದ್ದಾರೆ. ನನ್ ಮಗಳಿಗೆ ತಲೆಗೆ ಪೆಟ್ಟಾಗಿದೆ. ಅದನ್ನ ಇವಾಗ ನಾವು ಅಪೋಲೋ ಬನ್ನೇರ್ಘಟ್ಟ ರೋಡ್ ಕರ್ಕೊಂಡ್ ಬಂದಿದೀವಿ. ಸೊ ಇದು ಎಷ್ಟು ಗಂಟೆಗೆ ಆಯ್ತಂತೆ? ನಳಿನಿ ಅವರು ಏನ್ ಹೇಳ್ಕೊಂಡ್ರು, ಹೇಗಾಯ್ತು ಅಂತ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಹಂಚ್ಕೊಂಡ್ರ? ರಾತ್ರಿ 2:02 ಅಷ್ಟರಲ್ಲಿ ನಮ್ಗೆ ಕಾಲ್ ಬಂತು, ಈ ತರ ಬಸ್ ಆಕ್ಸಿಡೆಂಟ್ ಆಗಿದೆ ಅಂತ. ಆಮೇಲೆ ಒಂದು 15-20 ಮಿನಿಟ್ಸ್ ಆದ್ಮೇಲೆ ಬಸ್ಸೇ ಹತ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರು. ನಮ್ಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾವು ಇಮಿಡಿಯೇಟ್ ಆಗಿ ನಾವಿರೋದು ಬ್ಯಾಂಗ್ಳೂರು, ಅಲ್ಲಿಂದ 140 ಕಿಲೋಮೀಟರ್ಸ್. ಅಲ್ಲಿಂದ ಹೊರಟ ಮೇಲೆ ಆಲ್ರೆಡಿ ಫಸ್ಟ್ ಏಡ್ ಶಿರಾ ಹಾಸ್ಪಿಟಲ್, ಗವರ್ಮೆಂಟ್ ಹಾಸ್ಪಿಟಲ್ ಮಾಡಿ, ಮಕ್ಕಳು ಫುಲ್ ಮುಖ ಎಲ್ಲ ರಕ್ತ, ಕಾಲೆಲ್ಲ ರಕ್ತ, ನಡಿಯಕ್ಕೂ ಆಗ್ದಿರಾ ಇರೋ ತರ ಇತ್ತು. ಅಲ್ಲಿಂದ ನಾವ್ ಇವಾಗ ಕರ್ಕೊಂಡ್ ಬಂದಿದೀವಿ ಅಪೋಲೋ ಬನ್ನೇರ್ಘಟ್ಟ ರೋಡ್ಗೆ. ಓಕೆ ಓಕೆ ಮೇಡಮ್, ಹುಷಾರಾಗಿದಾರಲ್ವಾ? ಏನ್ ಸಮಸ್ಯೆ ಇಲ್ಲ ಅಲ್ಲ? ಅತಿ ಹೆಚ್ಚು ಗಂಭೀರ? ಇಲ್ಲ, ತಲೆಗೆ ಏಟ್ ಬಿಟ್ಟಿದೆ. ಇನ್ನ ಅಲ್ಲಿ ಪ್ರೊಸೀಜರ್ ನಡೀತಾ ಇದೆ, ಏನು ಅಂತ ಇನ್ನು ಗೊತ್ತಿಲ್ಲ ಏನಾಗಿದೆ. ಓಕೆ ಮೇಡಮ್, ಹುಷಾರಾಗ್ಲಿ. ನಾವು ಕೂಡ ಅದನ್ನೇ ಆಶಿಸ್ತೀವಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.